ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾನು ಬರ್ಡೇ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಏನೇನೆಲ್ಲ ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ನೋಡಿ, ಕೊನೆ ತನಕ ನೋಡಿ. ಆ್ಯಂಡ್ ಎಲ್ಲರೂ ವಿಶಸ್ ಮಾಡಿದ್ದೀರಾ ಬರ್ಡೇಗೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ವರೆಗೂ ಕೂಡ ವಿಶ್ ಮಾಡ್ತಿದ್ದೀರಾ. ನನ್ನ ಬರ್ಡೇ ಆಗಿದ್ದು 16/16/2004. ನನ್ನ ಬರ್ಡೇ ಆಗಿದ್ದು ಡಿ ಬಾಸ್ ಬರ್ತ್ಡೇ ದಿನ. ಸೊ ಮೆನ್ಷನ್ ತುಂಬಾ ಮಾಡ್ತಿದ್ದೀರಿ, ಹ್ಯಾಪಿ ಬರ್ಡೇ ಸೀಸ್, ನಿಮ್ ಬರ್ತ್ಡೇನ ಇವತ್ತು ಹಾಗೆ ಹೀಗೆ ಅಂತ ವಿಶ್ ಮಾಡ್ತೀರಿ. ನನ್ನ ಬರ್ಡೇ ಆಗ್ಲೇ 4 ದಿನ ಆಗಿದೆ, ಇನ್ನು ವಿಶಸ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವ್ಯಾವ ಬಟ್ಟೆಗಳು ತಗೊಂಡೆ ಅಂತ ನಿಮ್ಗೆ ತೋರಿಸ್ತೀನಿ. ಇಷ್ಟು ನನ್ನ ಬರ್ಡೇಗೆ ಶಾಪಿಂಗ್ ಮಾಡಿದ್ ನಾನು. ಆ ಒಂದು ಕಾಫಿ ಕಲರ್ ತರ ಹಾಕಿದ್ದೆ ನೋಡಿ, ಅದು ಒಂದು ತಗೊಂಡಿದ್ದೆ. ಅದನ್ನ ಕೇಕ್ ಕಟಿಂಗ್ ಮಾಡ್ಬೇಕಾದ್ರೆ ಹಾಕೊಂಡಿದ್ದೆ. ಸೊ ಇದ್ರಲ್ಲಿ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಸೊ ಗೈಸ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣನೇ ತುಂಬಾ ಜನ ಇದ್ರು. ಸೊ ಅದಾದ್ಮೇಲೆ ತಗೊಂಡ್ವಿ. ನಾನು ಏನ್ ತಗೋಬೇಕು ಅಂತ ಐಡಿಯಾನೇ ಇರ್ಲಿಲ್ಲ. ನನ್ನ ಇದು ಒಂದು ಮಿಡ್ಡಿ ಟೈಪ್ ತಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ವಾ, ಟ್ರೆಂಡಿಂಗ್ ಟಾಪ್ಸ್ ಎಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ತಗೊಂಡೆ. ಒಂದ್ ಟಾಪ್ ತಗೊಂಡಿದ್ದೀನಿ, ಅಂದ್ರೆ ಅದು ಕಾಲರ್ ಟಾಪ್ ಅಂತೆ. ಸೊ ಅದನ್ನ ತೋರ್ಸಿದ್ರು ಅವ್ರು ಫಸ್ಟ್. ತುಂಬಾ ಚೆನ್ನಾಗಿತ್ತು, ಕಲರ್ ಪಿಂಕ್ ಮತ್ತೆ ರಾಮ ಗ್ರೀನ್ ಇತ್ತು. ಸೊ ಅದನ್ನ ಪಿಂಕ್ ತಗೊಂಡಿದ್ದೆ, ಬಟ್ ಪಿಂಕ್ ಎಷ್ಟೊಂದು ನನ್ನ ಹತ್ರ ಇರೋದ್ರಿಂದ ರಾಮ ಗ್ರೀನ್ ತಗೊಂಡಿದ್ದೀನಿ. ತೋರಿಸ್ತೀನಿ ರೀ. ಇದು ಸೆಟ್ ಅಂತ ಹೇಳಿದ್ರು, ಅಂದ್ರೆ ಟಾಪ್ ಮತ್ತೆ ಪ್ಯಾಂಟ್ ಎರಡು ಬರುತ್ತೆ ಅಂತ ಹೇಳಿದ್ರು. ಸೊ ನೋಡಿ, ಪ್ಯಾಂಟ್ ಇದು ನೋಡಿ, ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಇದು. ಇದು ಪ್ಯಾಂಟು. ಸೊ ಇದಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನನ್ಗೆ. ಫುಲ್ ಕಾಲರ್ ಇದೆ. ಇದ್ರಲ್ಲಿ ಜೋಬ್ ಕೂಡ ಇದೆ ನೋಡಿ, ಜೋಬ್ ಇದೆ ಮತ್ತೆ ಹಿಂದೆ ಕಟ್ಟೋದು ದಾರ ಇದೆ. ತುಂಬಾ ಚೆನ್ನಾಗಿದೆ. ಇದೊಂದು ತಗೊಂಡೆ. ಮತ್ತೆ ಇದಕ್ಕೆ ಪ್ಯಾಂಟು ಮತ್ತೆ ಟಾಪ್ ಇದನ್ನ ತಗೊಂಡೆ. ಮತ್ತೆ ಒಂದ್ ಸ್ಯಾರಿ ತಗೊಂಡಿದೀನಿ, ಬಟ್ ಅದನ್ನ ವೇರ್ ಮಾಡಕ್ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ನಾನು ಹೋಗಿಲ್ಲ ಅಲ್ವಾ, ಹೋಗಕ್ಕಾಗಿಲ್ಲ. ಸೊ ಅದರಿಂದ ಮಂಡೇ ಅಂದ್ರೆ ಮಂಗಳವಾರ ಹೋಗ್ತೀನಿ. ಅಂದ್ರೆ ನನ್ನ ಪ್ಲಾನಿಂಗ್ ಇದ್ದಿದ್ದು ಬರ್ಡೇ ದಿನ ಗೌಡಗೆರೆಗೆ ಹೋಗ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಹೋಗಕ್ಕಾಗಿಲ್ಲ, ಮನೇಲೆ ಸೆಲೆಬ್ರೇಟ್ ಮಾಡಿದೆ ಫ್ಯಾಮಿಲಿ ಜೊತೆ. ಸೊ ಒಂದ್ ಸ್ಯಾರಿ ತಗೊಂಡಿದೀನಿ, ಅದನ್ನ 850 ಹೇಳಿದ್ದಾರೆ, 850 ಹೇಳಿದ್ರು. ಸೊ ಅದನ್ನ ಕಮ್ಮಿ ಮಾಡಿಸಿ ಸ್ವಲ್ಪ 650 ತಗೊಂಡಿದೀನಿ. 650ಗೆ ಕೊಟ್ರು ಫೈನಲಿ. ಸೊ ತೋರಿಸ್ತೀನಿ ಅದನ್ನ ಸ್ಯಾರಿನ. ಆ ಸ್ಯಾರಿಗೆ ಬ್ಲೌಸ್ ಹೊಲಿಸ್ಬೇಕಿತ್ತು, ಬಟ್ ನಾನು ಬ್ಲೌಸ್ನ ಮೀಶೋ ಇಂದ ಆರ್ಡ್ರ್ ಮಾಡಿದ್ದೆ.
ಪಿಂಕು, ಬ್ಲೂ, ವೈಟ್. ಬ್ಲೌಸ್ ಪೀಸ್, ಪಿಂಕ್ ಕಲರ್ ಬ್ಲೌಸ್. ಇದು 850 ಹೇಳಿದ್ರು, ಸೊ ನಾನು 650 ಕೊಟ್ಟು ತಗೊಂಡೆ. ಅದಕ್ಕೆ ನಾನು ಬ್ಲೌಸ್ ಹೊಲ್ಸಿಲ್ಲ, ಅಂದರೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಸೊ ಅದು ಬಂದಿದೆ, ಅದನ್ನು ತೋರಿಸ್ತೀನಿ. ಬ್ಲೌಸ್ ಇದು ನಾನು ಹೊಲಿಸ್ಲಿಲ್ಲ, ಸೊ ಇದನ್ನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. 300 ರುಪೀಸ್. ಇದು ನೋಡಿ, ತುಂಬ ಚೆನ್ನಾಗಿದೆ. ಬ್ಲೌಸ್ಗೆ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ನಾನು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವೇರ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಯಾವ ರೀತಿ ಕಾಣ್ತಿರ್ತೀನಿ ಅಂತ. ನೆಕ್ಸ್ಟ್ ಏನು ತಗೊಂಡೆ ಅಂದರೆ, ಅದೊಂದು ಬರ್ಡೇದು ಹೇಳಿದೆ ಅಲ್ವಾ, ಒಂದು ಬ್ರೌನ್ ಕಲರ್ ಆರ್ಡ್ರ್ ಮಾಡಿದ್ದೆ. ಬ್ರೌನ್ ಕಲರ್ ಬರ್ಡೇ ದಿನ ಹಾಕೊಂಡಿದ್ದೆಲ್ಲ, ಅದೊಂದು ತಗೊಂಡಿದ್ದೆ. ನೆಕ್ಸ್ಟ್ ಪ್ಲಾಜಾ ಪ್ಯಾಂಟ್. ಇದೊಂದು ಪ್ಲಾಜಾ ಪ್ಯಾಂಟ್ ತಗೊಂಡೆ. ಈ ಕಲರ್ದೊಂದು ಪ್ಲಾಜಾ ಪ್ಯಾಂಟ್. ಇದು 150 ಅಷ್ಟೇ ಅನ್ಸುತ್ತೆ ಪ್ಲಾಜಾ ಪ್ಯಾಂಟ್ ಅದು. ಫೇವ್ರೆಟ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಇಷ್ಟು ಜೊತೆ ತಗೊಂಡೆ ಗೈಸ್. ಅದೊಂದು ಟಾಪು ಬರ್ಡೇ ದಿನ ಹಾಕೊಂಡಿದ್ನಲ್ಲ ಅದೊಂದು. ಇಷ್ಟು ಜೊತೆ ಬಟ್ಟೆ ತಗೊಂಡೆ ನನ್ನ ಬರ್ಡೇಗೆ. ಇದು ಟೋಟಲ್ 2200 ಹೇಳಿದ್ರು ಅನ್ಸುತ್ತೆ. 2200 ರೂಪಾಯಿ ಹೇಳಿದ್ರು. ಸೊ ನಾವು 2000 ರೂಪಾಯಿ ಮಾಡಿ 2000 ರೂಪಾಯಿ ಕೊಟ್ಬಿಟ್ಟು ಬಂದು. ಸೊ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನಾನು ಎಲ್ಲಿ ತಗೊಂಡೆ ಅಂದರೆ ನಮ್ಮೂರಲ್ಲೇ. ಸೊ ನಾನು ಈ ಬಟ್ಟೆಗಳನ್ನೆಲ್ಲ ತಗೊಂಡಿದ್ದು. ಅಷ್ಟೇ ಗೈಸ್, ನನ್ನ ಬಟ್ಟೆಗಳು ಶಾಪಿಂಗ್ ಇಷ್ಟೇ ನಾನು ತಗೊಂಡಿದ್ದು. ಸೊ ಇಲ್ಲ ಡ್ರೆಸ್ ಕಲೆಕ್ಷನ್ ಮಾಡಿದಾಗ ನಾನು ನಿಮಗೆ ಎಲ್ಲ ಬಟ್ಟೆಗಳು, ನನ್ನ ಹತ್ರ ಯಾವ್ಯಾವ ಬಟ್ಟೆ ಇದೆ, ಸ್ಯಾರಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಇನ್ನೇನು ಹೇಳೋಣ, ಅಷ್ಟೇ ಗೈಸ್ ನನ್ನ ಬರ್ಡೇ ಶಾಪಿಂಗ್ ಆಗಿದ್ದು. ಬರ್ಡೇ ಲಾಗ್ ಅಂತೂ ನೀವು ಹಾಕಿದ್ದೀನಿ. ಇನ್ನೊಂದು ಮಟನ್ ಬಿರಿಯಾನಿ ರೆಸಿಪಿ ಕೇಳಿದ್ರಿ, ಇನ್ನೂ ಹಾಕಿಲ್ಲ, ಹಾಕ್ತೀನಿ. ನೆಕ್ಸ್ಟು ಏನು ಮಾತಾಡೋಣ, ಅಷ್ಟೇ ಗೈಸ್. ನನ್ನ ಲೈಫ್ ಸ್ಟೋರಿ ಇಲ್ಲ ಡೈಲಿ ಲಾಗ್ ಏನಾದರೂ ಕಮೆಂಟ್ ಮಾಡಿ, ಮಾಡ್ತೀನಿ. ಅಷ್ಟೇ ಗೈಸ್. ನೀವೇನು ನೋಡಿದ್ರಲ್ವಾ, ಹೋಮ್ ಟೂರ್ ಏನಾದರೂ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಆ್ಯಂಡ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್, ನಂದು ಇನ್ನೊಂದು ಹೇಳ್ಬೇಕಿತ್ತು, ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರ್ ನಂದು ಕಂಪ್ಲೀಟ್ ಆಗಿಲ್ಲ. ನೀವು ಅರ್ನಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಸೊ ನಂಗೆ ಇನ್ನೂ ಯಾವುದೇ ಥರ ನಾನು ಅರ್ನಿಂಗ್ ಮಾಡ್ತಿಲ್ಲ. ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಸೊ
ಸೊ ನಾನು ಯಾವುದೇ ಥರ ಇನ್ನೂ ಅರ್ನಿಂಗ್ ಆಪ್ಷನ್ ನನಗೆ ಬಂದಿಲ್ಲ, ಮಾನಿಟೈಸೇಷನ್ ಆಗಿಲ್ಲ. ಸೊ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ವಾಚ್ ಟೈಮ್ ಅಂತ ಇರುತ್ತಲ್ಲ, ಸೊ ಅದು ನನಗಿನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಾಗ ಸೊ ಅರ್ನ್ ಮಾಡೋ ಆಪ್ಷನ್ ನನಗೆ ಸಿಗುತ್ತೆ. ಈಗ ಯೂಟ್ಯೂಬ್ ಹೊಸ ರೂಲ್ಸ್ ಕೂಡ ಇದೆಯಲ್ವಾ, 500 ಸಬ್ಸ್ಕ್ರೈಬರ್ಸ್ ಮಾತ್ರ ಸಾಕು, 4000 ವಾಚ್ ಅವರ್ಸ್ ಆಗಬೇಕು ಅಂತ. ಯಾ ನಾನು ವಿಡಿಯೋ ಮಾಡ್ತಾನೆ ಇದ್ದೀನಿ, ಕುಕ್ಕಿಂಗ್ ವ್ಲಾಗ್ಸು, ಡೈಲಿ ಅದು ಇದು ಎಲ್ಲ ಮಾಡ್ತಾನೆ ಇದ್ದೀನಿ. ಬಟ್ ವಾಚ್ ಟೈಮ್ ನಂದು ಇನ್ನೂ ಕಂಪ್ಲೀಟ್ ಆಗ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲ ನಿಮ್ಮಿಂದನೇ ಸಾಧ್ಯ ಅದು. ನೀವು ಸಪೋರ್ಟ್ ಮಾಡಿದ್ರೆ ಅಲ್ಲಿ ಸಾಕು, ನನಗೆ ಎಲ್ಲ ವಿಡಿಯೋಸ್ ಮಾಡ್ಬೋದು ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಂದರೆ ಮೋಸ್ಟ್ಲಿ ಮಂಗಳವಾರ ನಾನು ಆ ಸ್ಯಾರಿ ವೇರ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಅವಾಗ ನನಗೆ ಯಾವ ಥರ ಕಾಣುತ್ತೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಇಷ್ಟೇ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.